ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನಾಳೆ 14ನೇ ತಾರೀಕಿಗೆ 2 ತಿಂಗಳಾಗುತ್ತೆ ಸುಮಂತ್ ಹತ್ಯೆಯಾಗಿ. ಸುಮಾರು ಜನರ ಡೌಟ್ಗಳಿದ್ದು ಅಂತ ಹೇಳಿದ್ರೆ, ಸುಮಂತ್ ಕೊಲೆ ಹೇಗಾಗಿರ್ಬೋದು, ಎಷ್ಟು ಸಮಯಕ್ಕಾಗಿರ್ಬೋದು, ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಮಧ್ಯಾಹ್ನ ನಡೆದು ಹೋಯ್ತಾ, ಅಥವಾ ಅದಕ್ಕಿಂತ ಮೊದಲು ಏನಾದ್ರೂ ಈ ಕೊಲೆ ಆಗಿದೆನಾ ಅನ್ನುವಂಥದ್ದು ಸುಮಾರು ಜನರ ಸಂಶಯಗಳು ಇದ್ದು, ತಲೆಗೇಟು ಬಿದ್ದಂತದೇನಿದೆ ಇದು ಮುಂದಿನಿಂದ ಹೊಡೆದಿದಾರ ಅಥವಾ ಹಿಂಭಾಗದಿಂದ ಹೊಡೆದಿದಾರ ಅನ್ನುವಂಥದ್ದು ಸುಮಾರು ಜನರ ಪ್ರಶ್ನೆ ಆಗಿತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಪ್ರಶ್ನೆ ಎತ್ತಿದ್ದಂತ ಹೇಳಿದ್ರೆ, ಕ್ರಿಕೆಟ್ ಬ್ಯಾಟ್ ಎಲ್ಲಿ ಹೋಯ್ತು, ಅಥವಾ ಕ್ರಿಕೆಟ್ ಬ್ಯಾಟ್ ಏನಾದ್ರೂ ಉಪಯೋಗಿಸಿದಾರ, ಅಥವಾ ಮರದ ಸಲಿಕೆಗಿರುವಂತ ಮರದ ಹಿಡಿಕೆ ಏನಿರುತ್ತೆ ಇದರಿಂದ ಏನಾದ್ರೂ ಹೊಡೆದಿದಾರ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಸುಮಾರು ಇನ್ನು ಕೆಲವೊಂದು ಕಾಮೆಂಟ್ಸ್ ಗಳಲ್ಲಿ ನಾವು ನೋಡಿದಾಗ ಸುಮಾರು ಜನ ಹೇಳ್ತಾ ಇದ್ರು, ಕೊಲೆ ಆಗಿದೆನಾ ಅಥವಾ ನೀರಿಗೆ ಬಿದ್ದಿದ್ನ ಸುಮಂತ್, ನೀರಲ್ಲಿ ಬಿದ್ದಾಗ ಅವನಿಗೇನಾದ್ರು ಅಂತ ಹೇಳಿದ್ರೆ, ನೀರಿಗೆ ಬಿದ್ದಾಗ ಏನು ಈ ಗರುಡ ಪಾತಾಳ ಅಂದ್ರೆ ಹುಡುಕುದಕ್ಕೆ ಅಗ್ನಿಶಾಮಕ ದಳದವರು ಗರುಡ ಪಾತಾಳ ಏನು ಉಪಯೋಗಿಸ್ತಾರೆ, ಅದರ ಏಟೇನಾದ್ರೂ ಬಿದ್ದಿತ್ತ ಅನ್ನುವಂತ ಸುಮಾರು ಜನರ ಸಂಶಯ ಆಗಿತ್ತು. ಆದ್ರೆ ಇದನ್ನ ನಾವು ಎಕ್ಸ್ಪರ್ಟ್ಗಳ ಹತ್ರ ಅಂತ ಹೇಳಿದ್ರೆ, ವಿಶೇಷವಾದ ಎಕ್ಸ್ಪರ್ಟ್ಗಳ ಹತ್ರ ಈ ಒಂದು ನೀವೇನೇನು ಕೇಳಿದ್ರೆ ಅದನ್ನೆಲ್ಲ ಕೊಟ್ಟಾಗ ಬಂದಿರುವಂತ ಉತ್ತರ ಅಂತ ಹೇಳಿದ್ರೆ, ಸುಮಂತ್ ಹತ್ಯೆ ಬೆಳಗ್ಗೆ 5 ಗಂಟೆಗೆ ನಡೆದಿರ್ಬೋದು ಅಂತ ಹೇಳಿದ್ರೆ 5ರಿಂದ 6 ಅಥವಾ ನಡೆದಿರ್ಬೋದು ಅನ್ನುವಂಥದ್ದು ಒಂದು ಸುದ್ದಿ ಬರ್ತಾ ಇದೆ. ಇದಾದ ಮೇಲೆ ಮುಂಭಾಗದಿಂದ ಹೊಡೆದ್ರ ಹಿಂಭಾಗದಿಂದ ಹೊಡೆದ್ರ ಅನ್ನುವಂಥ, ಅಂದ್ರೆ ಹಿಂದಿನಿಂದ ಹೊಡೆದ್ರ ಮುಂದಿನಿಂದ ಹೊಡೆದ್ರ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿತ್ತು. ಯಾಕಂತ ಹೇಳಿದ್ರೆ 2 ವಿಷಯಗಳು ಬರ್ತಾ ಇದ್ದು ಪದೇ ಪದೇ. ಸುಮಾರು ನೀವು ಚಾನಲ್ ಅಲ್ಲಿ ನೋಡಿರ್ತೀರ ಅವ್ರ ಮನೆಯವರ ಸಂದರ್ಶನ, ಅದರಲ್ಲಿ ಅವ್ರು ಹೇಳ್ತಾರೆ, ಸುಮಂತ್ 5 ಗಂಟೆಗೆ ಮನೆಯಿಂದ ಹೊರಟಂತವನು ಎಲ್ಲೋ ಒಂದು ಕಡೆ ಅಂತ ಹೇಳಿದ್ರೆ, ನಾ ತೋಟದಲ್ಲಿ ಬಾವಿ ದಾಟಿ ನಡ್ಕೊಂಡು ಹೋಗುವತ್ತಿಗೆ ಎಲ್ಲೋ ಒಂದು ಕಡೆ ಅವನಿಗೆ ಕೀ ನೆನಪಾಗಿರ್ಬೋದು. ಯಾಕೆ ಕೀ ನೆನಪಾಗಿರ್ಬೋದು ಅಂತ ಹೇಳಿದ್ರೆ, ಕೀ ಒಂದು ಮನೆಯಲ್ಲೇ ಇತ್ತು ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ರು. ಯಾಕಂದ್ರೆ ಅವತ್ತು ಕೀ ಸೈಕಲ್ಗೆ ಹಾಕಿದ್ನ ಇಲ್ಲ ಅನ್ನುವಂಥದ್ದು ಯಾರಿಗೂ ಕನ್ಫರ್ಮ್ ಇಲ್ಲ. ಹೀಗಾಗಿ ಅವನು ಕೀ ಮರ್ತು ಬಂದಿದ್ದೇನಂತ ಹೇಳಿ ಅವನು ತಿರುಗಿ ಬಂದಿರ್ಬೋದು. ಆ ಸಮಯದಲ್ಲಿ ಅವನ ಮೇಲೆ ದಾಳಿ ನಡೆದಿರ್ಬೋದು ಅನ್ನುವಂಥದ್ದು ಅವ್ರ ಮನೆಯವರ ಸಂದರ್ಶನದಲ್ಲಿ ನೀವು ಕೇಳಿರ್ತೀರ. ಆದ್ರೆ ಇಲ್ಲಿ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಆ ರೀತಿ ಇಲ್ಲಾಗಿಲ್ಲ, ಹಿಂಬದಿಯಿಂದನೇ ಅವನ ಮೇಲೆ ಹೊಡೆಯಲಾಗಿದೆ, ಅಂದ್ರೆ ಹಿಂದಿಂದ ಬಂದು ಒಂದೇ ಏಟು ಹೊಡೆದಿದ್ದಾರೆ ಅನ್ನುವಂಥ. ಆಗ ನೀವು ಸುಮಾರು ಸಂದರ್ಶನಗಳಲ್ಲಿ ಕೇಳಿರ್ತೀರಾ, ಅಥವಾ ಆ ಡೆಡ್ ಬಾಡಿ ನೋಡಿದಂಥವ್ರು ಹೇಳಿರ್ತಾರೆ, ಹಿಂದೆನೂ ಗಾಯ ಆಯ್ತು ಮುಂದೆನೂ ಗಾಯ ಇತ್ತು ಅಂತ, ಆದ್ರೆ ಹಿಂದೆಯಿಂದ ಒಂದೇ ಏಟು ಬಿದ್ದಿತ್ತು ಅನ್ನುವಂಥದ್ದು. ಹಾಗಾದ್ರೆ ಎದರಿಂದ ಹೊಡೆದಿರ್ಬೋದು ಅನ್ನುವಂಥದ್ದು ಸುಮಾರು ಜನರ ಪ್ರಶ್ನೆಗಳಿದ್ದು, ಎಕ್ಸ್ಪರ್ಟ್ಗಳ ಪ್ರಕಾರ ಕಟ್ಟಿಗೆಯ ತುಂಡು ಅಂತ ಹೇಳಿದ್ರೆ, ನಾವೇನು ಸಲಿಕೆ ಅಥವಾ ಗುದ್ಲಿ ಟೈಪ್ ಸಲಿಕೆ ಇರುತ್ತೆ, ಆ ಸಲಿಕೆಗೆ ಒಂದು ಹಿಡಿಕೆ ಇರುತ್ತೆ, ಕಟ್ಟಿಗೆ ತುಂಡು, ಆ ಹಿಡಿಕೆಯಿಂದ ಅಥವಾ ಕ್ರಿಕೆಟ್ ಬ್ಯಾಟಿನಿಂದ ಒಂದೇ ಏಟು ಹೊಡೆಯಲಾಗಿದೆ ಅಂತಾರೆ. ಆಮೇಲೆ ಹೊಡೆದಂತ ವ್ಯಕ್ತಿ ಸುಮಂತ್ಗಿಂತ ಹೈಟ್ ಇದ್ದ, ಅಂದ್ರೆ ಎತ್ತರ ಜಾಸ್ತಿ ಇತ್ತು ಒಂದು ಅನ್ನುವಂಥದ್ದು ಈಗ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ನಾವು ಸುಮಾರು ಜನರ ಹತ್ರ ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ಮಾತಾಡಿದಾಗ ಹೇಳಿದ್ದಂತ ಹೇಳಿದ್ರೆ, ಅವನಕ್ಕಿಂತ ಎತ್ತರದ ವ್ಯಕ್ತಿ ಹೊಡೆದಿದ್ದಾನೆ ತಲೆಗೆ ಜೋರಾಗಿ, ಅದು ಒಂದೇ ಏಟು ಹೊಡೆದಿದ್ದಾನೆ. ಹೀಗಾಗಿ ಆ ಒಂದು ಏಟಿಗೆನೆ ಆ ಹುಡುಗ ಚಿಕ್ಕವನಾಗಿದ್ರಿಂದ, ಅಂದ್ರೆ ಅವನಿಗೆ 14ರಿಂದ 15 ವರ್ಷ ಇದ್ದಿದ್ರಿಂದ ತಲೆ ಒಂದೇ ಏಟಿಗೆ ಓಪನ್ ಆಗಿದೆ. ಯಾಕಂತ ಹೇಳಿದ್ರೆ ಬೆಳೆಯುವ ಹುಡುಗ ಆಗಿದ್ದ, ತಲೆನೂ ಬೆಳೆಯುವ ಹುಡುಗನ ತಲೆ ಆಗಿತ್ತದು. ಹೀಗಾಗಿ ಒಂದೇ ಏಟಿಗೆ ಓಪನ್ ಆಗಿದೆ. ಹಾಗಾದ್ರೆ ಮುಂಭಾಗದಲ್ಲಿ ಇರುವಂತಹ ಗಾಯ ಏನು ಅನ್ನುವಂಥದ್ದಕ್ಕೆ ಏನಿ ಗರುಡ ಪಾತಾಳ ಅಂತ ಉಪಯೋಗಿಸಿದ್ರು ಅಗ್ನಿಶಾಮಕ ದಳದವರು, ಅಂದ್ರೆ ನೀರಲ್ಲಿ ಬಿದ್ದಿದ್ದಾನೆ ಅಂದ ಮೇಲೆ ಹುಡುಕೋದಕ್ಕೆ ಗರುಡ ಪಾತಾಳ ಏನು ಉಪಯೋಗಿಸಿದ್ರು, ಅದ್ರ ಏನಾದ್ರು ಆ ಗರುಡ ಪಾತಾಳ ಹಾಕಿದಾಗ ಅದು ಏನಾದ್ರೂ ತೆರೆದಿರಬಹುದು ಇಲ್ಲಿ, ಅಂದ್ರೆ ಆ ಒಂದು ಕೊಕ್ಕೆ ತರ ಇರುತ್ತೆ, ಆ ಕೊಕ್ಕೆ ತೆರೆದಿರಬಹುದು. ಅದು ಬಿಟ್ರೆ ಬೇರೆ ಯಾವುದು ಸುಮಂತನ ಮೇಲೆ ಗಾಯ ಇರಲಿಲ್ಲ, ಅವನಿಗೆ ಒಂದೇ ಏಟು ಬಿದ್ದಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ನೀರಿಗೆ ಬಿದ್ದ ಮೇಲೆನೆ ಅವನ ಪ್ರಾಣ ಹೋಗಿದೆ. ಯಾಕಂತ ಹೇಳಿದ್ರೆ ಸುಮಾರು ಜನರ ಕನ್ಫ್ಯೂಷನ್ಸ್ ಇದ್ದು, ಇದು ಕೊಲೆಯ ಅಥವಾ ಅವನೇನಾದ್ರೂ ನೀರು ಒಳಗೆ ಏನಾದ್ರೂ ತಲೆಗೆ ಏಟು ಬಿತ್ತ ಅನ್ನುವಂಥದ್ದು ಇರುತ್ತೆ ಎಲ್ಲಾರು. ಆದ್ರೆ ಎಕ್ಸ್ಪರ್ಟ್ಸ್ಗಳ ಪ್ರಕಾರ ನೀರಿಗೆ ಬಿದ್ದ ಮೇಲೆ ಪ್ರಾಣ ಬಿಟ್ಟಿದ್ದಾನೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ವಿಷಯ ಬರುದಂತ ಹೇಳಿದ್ರೆ, ಸುಮಂತ್ ಕೊಲೆಗಾರನ್ನ ನೋಡಿದಾನ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಅವನ ಪಾಡಿಗೆ ಅವನು ಒಂದೇ ದಿಕ್ಕಲ್ಲೇ ನಡ್ಕೊಂಡು ಹೋಗ್ತಿರ್ತಾನೆ.
ಅವನಿಗೆ ಗೊತ್ತಿರ್ಲಾರ್ದಾಗೇನೆ ಈ ದಾಳಿ ಆಗಿದೆ ಅನ್ನುವಂಥದ್ದು ಈಗ ಬಂದಿರುವಂತ ಮಾಹಿತಿ. ಆಗ್ಲೇ ಅವನೇನಂತ ಹೇಳಿದ್ರೆ ಅನ್ಕಾನ್ಶಿಯಸ್ ಆಗಿದ್ದಾನೆ ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈಗ ನಾನು ಏನು ಹೇಳಿದೆ ಇದೆಲ್ಲನೂ ಇನ್ನು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಇಲ್ಲಿ ಇನ್ನೊಂದು ಕಡೆ ಬರುವಂತದ್ದು PM ರಿಪೋರ್ಟ್ ಮತ್ತೆ FSL ರಿಪೋರ್ಟ್ ಬಂದಿದೆನಾ ಇಲ್ಲ ಅಂತ ಹೇಳಿದ್ರೆ FSL ನಿಂದ ಇನ್ನೂವರೆಗೂ ರಿಪೋರ್ಟ್ ಬಂದಿಲ್ಲ ಅನ್ನುವಂಥ. PM ರಿಪೋರ್ಟ್ ಅಂದ್ಕೊಳ್ಳೇನೆ ಮೊದಲು ಪ್ರಾಥಮಿಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದು ಈಗಾಗ್ಲೇನೆ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಬಂದಿರಬಹುದು ಅನ್ನುವಂಥದ್ದು ಮೂಲಗಳ ಪ್ರಕಾರ ಸುದ್ದಿ ಬಂದಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ತನಿಖೆಯಲ್ಲಿ ಅಲ್ಲಿ ಬ್ಲಡ್ ಏನ್ ಬಿದ್ದಿದೆ, ಹನಿ ಹನಿ ಬ್ಲಡ್, ನಾವೆಲ್ಲ ಸಂದರ್ಶನದಲ್ಲಿ ಹೇಳ್ತೇವೆ ಹನಿ ಹನಿ ಡಾಟ್ ಬಿದ್ದು ನಂತರ ಆ ಏನ ಬಾವಿ ಇದೆ, ಬಾವಿಯ ಕಲ್ಲು ಮೇಲೆ ಜಾಸ್ತಿ ಬ್ಲಡ್ ಬಿದ್ದಿತ್ತಂತಾರಲ್ಲ, ಆ ಬ್ಲಡ್ ಸ್ಯಾಂಪಲ್ ಬಗ್ಗೆನೂ ಈಗ ಟೆಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸುಮಂತನ್ ಒಂದೇ ಬ್ಲಡ್ ಇತ್ತ ಅಥವಾ ಇನ್ಯಾರ್ದಾದ್ರೂ ಬ್ಲಡ್ ಹನಿಗಳಿದ್ವಾ ಅನ್ನುವಂಥದ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸುಮಂತ್ ಶ್ವಾಸಕೋಶದಲ್ಲಿ ಅಂದ್ರೆ ನೀರಲ್ಲಿ ಬಿದ್ದ ಅಲ್ಲಿ ಪ್ರಾಣ ಹೋಗಿದೆನಾ ಅನ್ನುವಂಥದ್ದು ಗೊತ್ತಾಗೋದಕ್ಕೆ ಸುಮಂತ್ ಶ್ವಾಸಕೋಶದಲ್ಲಿ ಆ ಬಾವಿಯ ನೀರೇ ಇತ್ತ, ಅವನು ಬಿದ್ದಿರುವಂತ ಬಾವಿಯ ನೀರೇ ಇತ್ತ ಅಥವಾ ಇನ್ಯಾವುದಾದ್ರೂ ನೀರೇ ಇತ್ತ ಅನ್ನುವಂಥದ್ದು ಇಲ್ಲಿ ಬಹುದೊಡ್ಡ ಪ್ರಶ್ನೆ. ಇದು ಮತ್ತೆ FSL ನಿಂದಷ್ಟೇ ಗೊತ್ತಾಗಬೇಕು. ಹಾಗಾದ್ರೆ ಇಲ್ಲಿ ಸುಮಾರು ಜನರ ಪ್ರಶ್ನೆಗಳಿದ್ದು ಅಂತ ಹೇಳಿದ್ರೆ ಸುಮಂತ್ ಅದರ ಹಿಂದಿನ ದಿವಸ ಕ್ರಿಕೆಟ್ ಏನು ಆಡ್ತಾ ಇದ್ದ ಅನ್ನುವಂಥದ್ದು ನೀವು ಯಾವುದೋ ಒಂದು ಸಂದರ್ಶನವನ್ನ ನೀವು ಕೇಳಿರ್ತೀರ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಚಾನೆಲ್ಗಳ ಸಂದರ್ಶನದಲ್ಲಿ ಕ್ರಿಕೆಟ್ ಆಡ್ತಿದ್ದ ಅವತ್ತು ಸಂಜೆ ತಾನೊಬ್ಬನೇ ಅನ್ನುವಂಥದ್ದು ಒಂದು ಕಡೆ ಬರುತ್ತೆ. ಅದಾದ ಮೇಲೆ ಸುಮಾರು ಜನರದ್ದು ಒಂದು ಸುದ್ದಿ ಇರ್ತಿತ್ತು, ಬ್ಯಾಟ್ ಎಲ್ಲಿ ಹೋಯ್ತು ಅಂತ ಹೇಳಿ. ಈ ಬ್ಯಾಟಿನ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಇಲ್ಲ. ಇದೆಲ್ಲದಕ್ಕಿಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಎಲ್ಲರ ಮಧ್ಯೆ ಕಾಡ್ತಾ ಇದ್ದಿದ್ದಂತ ಹೇಳಿದ್ರೆ ಸುಮಂತ್ ಹತ್ಯೆ 5 ಗಂಟೆಗಿಂತ ಮೊದಲು ನಡೆದಿತ್ತ ಅಥವಾ ಕರೆಕ್ಟಾಗಿ 5 ಗಂಟೆ ನಂತರ ನಡೆದಿತ್ತ ಅನ್ನೋದಕ್ಕೆ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ 5 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ಮಧ್ಯದಲ್ಲೇ ಇದು ನಡೆದಿದೆ ಅಂತಾರೆ. ಅದರ ಅರ್ಥ ಅಂದ್ರೆ ಅವನ ದೇಹ ಅಥವಾ ಅದರ ಫ್ರೆಶ್ನೆಸ್ ಇದೆಲ್ಲ ನೋಡಿ ಅವರ ಅಭಿಪ್ರಾಯಗಳು ಬಂದಿರ್ತವೆ. ಅಲ್ಲಿ ಸುಮಾರು ಜನ ಹೇಳೋ ಪ್ರಕಾರ ಇದು 5 ಗಂಟೆಯಿಂದ 6 ಗಂಟೆ ಮಧ್ಯನೇ ನಡೆದಿರ್ಬೋದು. ಯಾಕಂತ ಹೇಳಿದ್ರೆ ಆ ನಂತರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಬೆಳಕು ಹರಿದಿರುತ್ತೆ, ಆಗ ಇದು ನಡೆದಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸುಮಾರು ಮೂಲಗಳ ಪ್ರಕಾರ ಎಕ್ಸ್ಪರ್ಟ್ಗಳ ಒಪಿನಿಯನ್ ಏನು ಬರುತ್ತೆ ಇದ್ರ ಮೇಲೆ ಪೊಲೀಸರು ತನಿಖೆ ಯಾವ ರೀತಿ ಮಾಡ್ತಾರನ್ನುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಸುಮಂತ್ ಆ ಹಿಂದೆ ಅಂದ್ರೆ ಏನು ಅವನು ನಾಳಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, 2 ಸರಿ ಏನು ಹೋಗಿದ್ದ ಅಂತಾರೆ. ಈಗ ಅದರ ಸಮಯ ಚೆಕ್ ಮಾಡ್ಬೇಕಾಗತ್ತೆ ಅಂದ್ರೆ ಅದರ ಟೈಮಿಂಗ್ ಅನ್ನ ಚೆಕ್ ಮಾಡ್ಬೇಕಾಗತ್ತೆ. ಹಿಂದೆ 2 ಸರಿನು 5 ಗಂಟೆಗೆ ಹೊರಟು ದೇವಸ್ಥಾನಕ್ಕೆ 5:15 ಮುಟ್ಟುತ್ತಾ ಇದ್ನ. 5:15 ಮುಟ್ಟಿದ ನಂತರ ಅಲ್ಲಿ ಏನಂತ ಹೇಳಿದ್ರೆ 5:15 ಮತ್ತೆ 6 ಗಂಟೆಗೆ ಅಲ್ಲಿಂದ ವಾಪಸ್ ಆಗ್ತಾ ಇದ್ನ ಅನ್ನುವಂಥದ್ದು ಇದೆಲ್ಲ ಟೈಮಿಂಗ್ ಅನ್ನ ಚೆಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಸುಮಾರು ಪ್ರಶ್ನೆಗಳಿದ್ದಿದ್ದು 5 ಗಂಟೆಗೆ ಬಿದ್ದಿದ್ನ ಅವನು ಬಾವಿಯಲ್ಲಿ ಅಥವಾ ಅದಕ್ಕಿಂತ ಮೊದಲೇ ಬಿದ್ದಿದ್ನ ಅನ್ನೋದಕ್ಕೆ ಈಗ ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ಪ್ರಕಾರ ಅವನು 5 ಗಂಟೆ ನಂತರನೇ ಬಿದ್ದಿದ್ದ ಅಂತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಸುಮಾರು ಜನ ಹೇಳ್ತಿದ್ರು ಬಾವಿಗೆ ಅವನೇ ಹೋಗಿ ಬಿದ್ದು ಬಿಟ್ಟಿದ್ನ, ಹೀಗಾಗಿ ಬಾವಿಯಲ್ಲಿದ್ದಂತ ಕಲ್ಲು ಅವನ ತಲೆಗೆ ಹೊಡೆದು ಗಾಯ ಆಗಿರ್ಬೇಕಾ ಅನ್ನುವಂಥದ್ದಿತ್ತು. ಆದ್ರೆ ಸುಮಾರು ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಸುಮಂತ್ ಬಾವಿಗೆ ಬಿದ್ದಂತ ಏಟಲ್ಲ. ಯಾಕಂದ್ರೆ ಕಲ್ಲಿನ ಏಟು ಬಿದ್ದರೆ ಬೇರೆ ತರನೇ ಬೀಳೋದು, ಇಲ್ಲ ತೆಂಗಿನಕಾಯಿ ಏನಾದ್ರೂ ತಲೆ ಮೇಲೆ ಬಿದ್ದಿತ್ತಂದ್ರೆ ಅದು ಬೇರೆ ತರನೇ ಗಾಯವಾಗಿರುವುದು. ಇದು ನೇರವಾಗಿ ಒಂದು ಮರದ ಹಿಡಿಕೆ ಅಥವಾ ಯಾವುದಾದ್ರೂ ಮರದ ತುಂಡಿನ ತರ ಇರುವಂತ ಬ್ಯಾಟ್ ಇರುತ್ತೆ, ಆ ಬ್ಯಾಟಿನಿಂದ ಬಿದ್ದಿರುವಂತ ಏಟು ಅನ್ನುವಂಥದ್ದು ಈಗ ಇಲ್ಲಿ ಬರ್ತಾ ಇರೋದು ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್. ಸೊ ಒಟ್ಟಾರೆಯಾಗಿ ಇಲ್ಲಿ ಈಗ ಒಂದು ಗೊತ್ತಾಗಿರೋದಂತಂದ್ರೆ ಹೊಡೆದಂತ ವ್ಯಕ್ತಿ ಅವನಕ್ಕಿಂತ ಬಲಶಾಲಿಯಾಗಿದ್ದ ಅಂತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಎತ್ತರದಲ್ಲಿ ಅಂದ್ರೆ ಅವನಕ್ಕಿಂತ ಒಂದು ಹೈಟ್ ಜಾಸ್ತಿ ಇತ್ತು ಅಂತ ಹೇಳ್ತಾರೆ, ಅಂದ್ರೆ ಎತ್ತರ ಇದ್ದ ವ್ಯಕ್ತಿ, ಹೀಗಾಗಿ ಅವನ ಏಟು ಅವನಿಗೆ ಬಲವಾಗಿ ಬಿದ್ದಿದೆ ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಹೊಡೆದಿದ್ದಾನೆ. ಒಂದು ಕಡೆ ನಮ್ಗೆಲ್ಲರಿಗೂ ಬರುತ್ತೆ, ಹಾಗಾದ್ರೆ ಆ ಸುಮಂತ್ ಆ ವ್ಯಕ್ತಿನ ನೋಡಿದ್ನ ಅಥವಾ ತಪ್ಪಿಸ್ಕೊಂಡು ಓಡಿ ಹೋಗ್ತಿದ್ನ ಅನ್ನುವಂಥದ್ದು ಬರುತ್ತಿಲ್ಲಿ. ಆದ್ರೆ ಇಲ್ಲಿ ಯಾವ ವಿಷಯ ಅಂದ್ರೆ ಒಂದಂತೂ ಹೇಳೋ ಪ್ರಕಾರ ಓಡುವತ್ತಿಗೆ ಹಿಂದೆ ಹೊಡೆದ್ನ ಅಥವಾ ನಡ್ಕೊಂಡು ಹೋಗುವತ್ತಿಗೆ ಹಿಂದೆ ತಲೆ ಹೊಡೆದ್ನ ಅನ್ನುವಂಥದ್ದೇ ಬಹುಮುಖ್ಯ. ಹೀಗಾಗಿ ಒಂದು ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ಪ್ರಕಾರ ಅವ್ನು ನಡ್ಕೊಂಡು ಹೋಗುವತ್ತಿಗೆ ಹಿಂದೆ ಅವನಿಗೆ
ಬಲವಾಗಿ ಒಬ್ಬ ವ್ಯಕ್ತಿಯೇ ಹೊಡೆದಿದ್ದಾನೆ ಅನ್ನುವಂಥದ್ದು ಈಗ ಬರ್ತಾ ಇರು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ಯಾರು ಇಲ್ಲ, ಒಬ್ಬ ನಿಗೂಢ ವ್ಯಕ್ತಿಯಿಂದನೇ ಈ ಘಟನೆ ನಡೆದಿರಬಹುದು. ಇಲ್ಲಿ ಇನ್ನು ಮುಂದೆ ತನಿಖೆಯಲ್ಲಿ ಈ ಘಟನೆ ಯಾಕೆ ನಡೀತು, ಯಾರ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಅವನೊಟ್ಟಿಗೆ ಸಿಟ್ಟಿಟ್ಕೊಂಡವನು ಅನ್ನುವಂಥದ್ದು ಸುಮಾರು ವಿಷಯಗಳು ಬರ್ತವೆ. ಯಾಕಂದ್ರೆ ಸುಮಾರು ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ಪ್ರಕಾರ ಸುಮಾರು ಕನ್ಫ್ಯೂಷನ್ಗಳು ಇಲ್ಲಿ ದೂರ ಆಗ್ತವೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆನೂ ನೀವು ಸುದ್ದಿಯನ್ನ ಕೇಳಿರ್ತೀರ, ಬೆಳಗ್ಗೆ 5 ಗಂಟೆಗಿಂತ ಮೊದಲಾಗಿರ್ಬೋದೇನೋ ಇದು, ಇಲ್ಲ ಬೇರೆ ಸಮಯದಲ್ಲಿ ಆಯ್ತಾ ಅನ್ನುವಂಥದ್ದು. ಆದ್ರೆ ಇಲ್ಲಿ 5 ಗಂಟೆ ನಂತರನೇ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಸುಮಂತ್ ಹತ್ಯಾ ಕೇಸಿಗೆ ಇನ್ನೇನು 2 ತಿಂಗಳು ಆಗ್ತಾ ಬರ್ತಾ ಇದೆ. ಇಲ್ಲಿವರೆಗಿನೂ ಯಾವುದೇ ಆರೋಪಿ ಪತ್ತೆ ಆಗಿಲ್ಲ ಅನ್ನುವಂಥದ್ದೇ ತುಂಬಾ ವಿಶೇಷ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ಕೇಸು ಅದೆಷ್ಟೇ ಜಟಿಲತೆ ಇರಲಿ, ಇವತ್ತಿನವರೆಗಿನೂ ಆ ಆರೋಪಿಗಳು ಸಿಕ್ಕಾಕೊಂಡ್ಬಿಡ್ತಾರೆ. ಇಲ್ಲ, ಆರೋಪಿ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ಅನ್ನುವಂಥದ್ದೇ ಈಗ ಬರ್ತಾ ಇರುವಂತದ್ದು. ಸ್ಮಾರ್ಟ್ ಅಂದ್ಕೊಳ್ಳೇನೆ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಚಾಣಾಕ್ಷನಿದಾನಂತ ಇಲ್ಲಿ ಕೊಲೆಗಾರ. ಅವನು ಏನಂತ ಹೇಳಿದ್ರೆ ಸಡನ್ ಆಗಿ ಅವನ ಕೆಲಸನ ಮುಗಿಸ್ಕೊಂಡಿದ್ದಾನೆ, ಅಲ್ಲಿಂದ ಹೋಗಿಬಿಟ್ಟಿದ್ದಾನೆ. ಇದು ಬಹುದೊಡ್ಡ ಪ್ರಶ್ನೆ ಆಗಿಬಿಡಿದೆ. ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ಸುಮಂತ್ ಅವತ್ತು ಏನು ಬೆಳಗ್ಗೆ ಬ್ರಷ್ ಮಾಡಿಕೊಂಡು ತನ್ನ ಮನೆಯಿಂದ ಹೊರಡ್ತಾನೆ, ಆ ಬಟ್ಟೆ ಇರುವಂತದ್ದು ಅಂದ್ರೆ ಆ ಡ್ರೆಸ್ ಏನಿದೆ, ಆ ಡ್ರೆಸ್ಸಿನ ಬಗ್ಗೆ ಇಲ್ಲಿವರೆಗೆ ಅಂದ್ರೆ ಅವನೇನ್ ಡ್ರೆಸ್ ಹಾಕೊಂಡಿರ್ತಾನೆ, ಆ ಡ್ರೆಸ್ ಹಾಕೊಂಡಿರುವಂತ ಡ್ರೆಸ್ ಮೇಲೆ ಯಾವ ಬ್ಲಡ್ ಕಲೆಗಳಿದಾವ ಅನ್ನುವಂಥದ್ದು ಈಗ FSL ನಲ್ಲೇ ಇದೆ ಅಂತ ಅದನ್ನು ಒಂದು. ನಂತರ ಚಪ್ಪಲಿಗಳು, ಆ ಡ್ರೆಸ್ಗಳು, ಇವೆಲ್ಲವೂ ಯಾವ್ದು ಹಾಕಿದ್ದ, ಇದರಲ್ಲಿ ಯಾವ ಬ್ಲಡ್ ಈಗ FSL ನಲ್ಲಿ ಇದಾವೆ. ಸುಮಾರು ಜನ ಅಂದ್ರೆ FSL ನ ಸಂಪೂರ್ಣವಾಗಿ ವರದಿ ಮುಂದಿನ ವಾರ ಬರುತ್ತೆ ಅನ್ನುವಂಥದ್ದು ಬರ್ತಾ ಇರುವಂತ ಸುದ್ದಿ. ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಪ್ರಾಥಮಿಕವಾಗಿ PM ರಿಪೋರ್ಟು ಪೊಲೀಸರಿಗೆ ಅಂದ್ರೆ ಗೊತ್ತಾಗಿರುತ್ತಂತೆ ಯಾವ ರೀತಿ ಏನಾಯ್ತು ಅಂತ ಹೇಳಿ ಒಪಿನಿಯನ್ ಹೇಳಿರ್ತಾರೆ. ಅದಾದ ಮೇಲೆ FSL ನ ರಿಪೋರ್ಟು ಮುಂದಿನ ಅಂದ್ರೆ ಇನ್ನೂ 1 ವಾರದಲ್ಲಿ ಬರುತ್ತೆ. ಬಂದಾದ ಮೇಲೆ ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತಾರೆ. ಸಿಕ್ಕಿದ್ರೂ ನಮಗ್ ಗೊತ್ತಿಲ್ಲ ಈಗ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಯಾವುದೇ ಪ್ರೆಸ್ ಮೀಟು ಅಥವಾ ಇನ್ನೊಂದು ನಡೆದಿಲ್ಲ. ಆದ್ರೆ ಒಂದು ಏನಂತ ಹೇಳಿದ್ರೆ, ಇಲ್ಲಿವರೆಗೆ ಸುಮಂತ್ ಹತ್ಯೆ ಬಗ್ಗೆ ಸುಮಾರು ಜನರು ಕಾಮೆಂಟ್ಸ್ ಹಾಕ್ತಾ ಇದ್ರ. ನೀವೆಲ್ಲರೂ ಯಾವ ರೀತಿ ಆಗಿರ್ಬೋದು, ಏಟ್ ಹೇಗ್ ಬಿದ್ದಿರ್ಬೋದು, ಅಥವಾ ಅವ್ನು ನಿಜವಾಗ್ಲೂ ಏಟಿಗೆ ಬಿದ್ದು ಅವನ ಕೊನೆ ಉಸಿರು ಎಳೆದಿದ್ನ, ಅಥವಾ ಇನ್ನೇನಾದ್ರೂ ಘಟನೆ ನಡೀತಾ, ಅಥವಾ ಅವನೇ ಹೋಗಿ ನೀರಲ್ಲಿ ಬಿದ್ನ ಅನ್ನುವಂಥದ್ದಿತ್ತು. ಹೀಗಾಗಿ ನಾವು ನಿಮ್ಮ ಎಲ್ಲಾ ಒಪಿನಿಯನ್ ತಗೊಂಡು ಈ ಎಕ್ಸ್ಪರ್ಟ್ಸ್ಗಳ ಹತ್ರ ಮಾತಾಡಿದಾಗ ಇವೆಲ್ಲ ವಿಷಯಗಳು ಶೇರ್ ಆದವು. ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದೆ. ಮುಂದಿನ ವಾರ ಇನ್ನೇನು FSL ರಿಪೋರ್ಟ್ ಬರುತ್ತೆ, ಆ ನಂತರ ಗೊತ್ತಾಗುತ್ತೆ ಸರಿಯಾಗಿ ಇದೆಲ್ಲಾನು ಸರಿ ಇತ್ತಂತ ಹೇಳಿದ್ರೆ. FSL ರಿಪೋರ್ಟ್ ಅಲ್ಲೇನು ಇದೇ ಟೈಪ್ ಇತ್ತು, 5 ಗಂಟೆಯಿಂದ 8 ಗಂಟೆ ಮಧ್ಯ. ಆಮೇಲೆ ನೀರಿನ ವಿಷಯ, ಬ್ಲಡ್, ಆ ಬ್ಲಡ್ ಏನು ಅವನು ಹನಿಯಾಗಿ ಬ್ಲಡ್ ಬಿದ್ದಿದೆ, ಆ ಬ್ಲಡ್ ಅಲ್ಲಿ ಬೇರೆಯವ್ರ ರಕ್ತ ಏನಾದ್ರೂ ಅಲ್ಲಿ ಬಿದ್ದಿದೆನಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಕ್ತಂದ್ರೆ ತನಿಖೆಯ ದಿಕ್ಕು ಚೇಂಜ್ ಆಗುತ್ತೆ. ಆದ್ರೆ ಯಾರೇ ಕೊಲೆಗಾರ ಇದ್ರು ಇಲ್ಲಿ ತುಂಬಾ ಬುದ್ಧಿವಂತ ಇದ್ದಾನೆ, ತುಂಬಾ ಇಲ್ಲಿ ಜಾಸ್ತಿ ಸಮಯ ತಗೊಂಡಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಹೀಗಾಗಿನೇ ಯಾವುದೇ ರೀತಿಯ ಮೊಬೈಲ್ಗಳ ನಂಬರ್ಗಳು ಶೇರ್ ಆಗಿಲ್ಲ. ಒಟ್ಟು ಇದು ಈ ಕೇಸು ಅಲ್ಲಿ ಮಿಂಚಿನಾಗ ನಡೆದು ಹೋಗ್ಬಿಟ್ಟಿದೆ, ಬಿಟ್ರೆ ಬೇರೆ ಏನು ಆಗಿಲ್ಲ ಅಂತಾರೆ. ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ FSL ರಿಪೋರ್ಟ್ ಬಂದ ನಂತರ ಪೊಲೀಸರ ತನಿಖೆ ಏನಾದ್ರೂ ಚೇಂಜ್ ಆಗತ್ತಾ, ಅಥವಾ ಪೊಲೀಸರು ಏನಾದ್ರೂ ಗೊತ್ತಾಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ಆ ರೀತಿಯ ಯಾವುದೇ ವಿಷಯಗಳು ಹೊರಗೆ ಬರ್ತಾ ಇಲ್ಲ. ಸೊ ಹೀಗಾಗಿ ಹೇಳೋದು ನಾನೀಗ, ಹೀಗಾಗಿ ನಿಮ್ಮೆಲ್ಲರ ಏನು ಒಪಿನಿಯನ್, ನೀವೇನು ಕಾಮೆಂಟ್ಸ್ ಹಾಕಿದ್ರ, ಇದೆಲ್ಲ ಸೇರಿಸಿ ನಾವು ತಜ್ಞರಿಗೆ ಹೇಳಿದ್ದು, ಆ ತಜ್ಞರ ಪ್ರಕಾರ ಈ ರೀತಿ ಆಗಿರ್ಬೋದು ಅಂತ ಹೇಳಿ ಅವ್ರು ಊಹಿಸಿದ್ರು. ಸೊ ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದೆ ಈಗ. ಸೊ ಒಟ್ಟಾರೆಯಾಗಿ ಅಥವಾ ಬೇರೆ ಬೇರೆ ಕೇಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ ಅವರ ಒಪಿನಿಯನ್ ಏನು ಕೊಟ್ಟಿದ್ರು, ಆ ಒಪಿನಿಯನ್ ಇದ್ಯಾವುದು ನನ್ನದು ಅಥವಾ ಅಧಿಕೃತ ಬಂದಂತ ವರದಿಯಲ್ಲ, ತಜ್ಞರಂದ್ರೆ ಎಕ್ಸ್ಪರ್ಟ್ಸ್ ಕೊಟ್ಟಿರುವಂತ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಹೇಳಿದೆ. ಕೊನೆಯದಾಗಿ ನಮ್ಗೆ ಗೊತ್ತಾಗಬೇಕಾಗಿರೋದು FSL ರಿಪೋರ್ಟ್ ನಿಂದ ಆ ನಿಗೂಢ ವ್ಯಕ್ತಿ ಸಿಗ್ತಾನ, ತನಿಖಾ ವರದಿ ಬಂದ ನಂತರ. ಸೊ ಕಾದು ನೋಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ. ಧನ್ಯವಾದ.